ಸ್ನೇಹಿತರೆ ನಮಸ್ತೆ. ಈ ವಿಡಿಯೋವನ್ನ ತಾವು ನೋಡ್ತಾ ಇದ್ದೀರಾ ಅಂತಂದ್ರೆ ತಮಗೆ ಇಂಗ್ಲಿಷ್ ಕಲಿಯೋದಕ್ಕೆ ಆಸೆ ಇದೆ, ಆದ್ರೆ ಎಲ್ಲಿಂದ ಶುರು ಮಾಡಬೇಕು ಅನ್ನುವ ಗೊಂದಲ. ಗ್ರಾಮರ್ ಇಂದ ಸ್ಟಾರ್ಟ್ ಮಾಡಬೇಕಾ, ಟೆನ್ಸ್ ಟೇಬಲ್ ಇಂದ ಸ್ಟಾರ್ಟ್ ಮಾಡಬೇಕಾ, ಶಬ್ದಕೋಶದಿಂದ ಶುರು ಮಾಡಬೇಕಾ, ಅಥವಾ ಯಾವ್ದಾದ್ರು ಆನ್ಲೈನ್ ಕೋರ್ಸ್ಗೆ ಜಾಯ್ನ್ ಆಗ್ಬೇಕಾ ಅನ್ನುವ ಗೊಂದಲ ತಳಮಳ ನಿಮ್ಮಲ್ಲಿ ಇದ್ರೆ ಸ್ನೇಹಿತರೆ ಈ ವಿಡಿಯೋ ನಿಮಗಾಗಿ. ಸ್ನೇಹಿತರೆ ಮೊದಲಿಗೆ ಕೆಲವು ಪಾಯಿಂಟ್ಸ್ ಅನ್ನ ಕ್ಲಿಯರ್ ಮಾಡ್ಬಿಡ್ತಾನೆ. ಮೊದಲಿಗೆ ಇಂಗ್ಲಿಷ್ ಬಗ್ಗೆ ನಮ್ಮೆಲ್ಲರಲ್ಲೂ ಒಂದು ತಪ್ಪು ನಂಬಿಕೆ ಇದೆ, ಒಂದು ಅನಗತ್ಯವಾದ ನಂಬಿಕೆ ಇದೆ. ಅದೇನು ಅಂತಂದ್ರೆ ಯಾರಿಗೆ ಇಂಗ್ಲಿಷ್ ಬರುತ್ತೆ ಅವರು ಸ್ಮಾರ್ಟು, ಯಾರು ಇಂಗ್ಲಿಷ್ ಅಲ್ಲೇ ಟಕ್ ಟಕ್ ಅಂತ ಮಾತಾಡ್ತಾರೋ ಅವರು ಸ್ಮಾರ್ಟು, ಯಾರಿಗೆ ಇಂಗ್ಲಿಷ್ ಬರಲ್ಲ ಅವರು ಡಲ್ಲು, ಅವರು ಸ್ಮಾರ್ಟ್ ಅಲ್ಲ, ಅವರು ಇಡಿಯಟ್ಟು. ದಯವಿಟ್ಟು ಈ ತಪ್ಪಾದ ನಂಬಿಕೆಯನ್ನ, ಈ ಅನಗತ್ಯವಾದ ನಂಬಿಕೆಯನ್ನ ತಮ್ಮ ಮೈಂಡ್ ಇಂದ ತೆಗೆದಾಕಿ. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಇಂಗ್ಲಿಷ್ ಅನ್ನೋದು ಒಂದು ಭಾಷೆ, ಇಟ್ಸ್ ಅ ಲ್ಯಾಂಗ್ವೇಜ್. ಕನ್ನಡ ಹೇಗೆ ಭಾಷೆನೋ ಅದೇ ರೀತಿ ಇಂಗ್ಲಿಷ್ ಒಂದು ಭಾಷೆ. ಕನ್ನಡ ಭಾಷೆಯನ್ನ ನೀವು ಕಲ್ತಿದ್ದೀರಾ ಅಂತಂದ್ರೆ ಇಂಗ್ಲಿಷ್ ಅನ್ನುವ ಭಾಷೆಯನ್ನು ಕೂಡ ನೀವು ಕಲಿಬಹುದು ತಾನೆ. ಹೇಗೆ? ಥ್ರೂ ಪ್ರಾಕ್ಟೀಸ್. ಅಭ್ಯಾಸ ಅಭ್ಯಾಸ ಅಭ್ಯಾಸ. ಸ್ನೇಹಿತರೆ ಎರಡನೇ ಪಾಯಿಂಟ್, ಇಂಗ್ಲಿಷ್ ಕಲಿಯುವ ವಿಷಯದಲ್ಲಿ ನಿಮ್ಮ ಹಿನ್ನೆಲೆ, ನಿಮ್ಮ ಬ್ಯಾಕ್ ಗ್ರೌಂಡ್ ಮ್ಯಾಟರ್ ಆಗುತ್ತಾ. ಬ್ಯಾಕ್ ಗ್ರೌಂಡ್ ಅಂದ್ರೆ ನೀವು ಗ್ರಾಮೀಣ ಪ್ರದೇಶದಿಂದ ಬಂದವರಾಗಿರ್ಬೋದು, ನೀವು ಕನ್ನಡ ಮಾಧ್ಯಮದಲ್ಲಿ ಓದಿದವರಾಗಿರ್ಬೋದು, ನಿಮ್ಗೆ ತುಂಬಾ ವಯಸ್ಸಾಗಿರ್ಬೋದು. ಈ ಬ್ಯಾಕ್ ಗ್ರೌಂಡ್ ಇಂಗ್ಲಿಷ್ ಕಲಿಯುವ ವಿಷಯದಲ್ಲಿ ಮ್ಯಾಟರ್ ಆಗುತ್ತಾ? ಸ್ನೇಹಿತರ ಉತ್ತರ ನೋ. ನೀವು ಗ್ರಾಮೀಣ ಪ್ರದೇಶದಿಂದ ಬಂದವರೇ ಆಗಿರ್ಲಿ, ನೀವು ಕನ್ನಡ ಮಾಧ್ಯಮದಲ್ಲೇ ಓದಿದವರಾಗಿರ್ಲಿ, ನಿಮ್ಗೆ ಎಷ್ಟೇ ವಯಸ್ಸಾಗಿರ್ಲಿ ಸ್ನೇಹಿತರೆ, ಇದಕ್ಕೂ ಇಂಗ್ಲಿಷ್ ಕಲಿಕೆಗೂ ಯಾವುದೇ ಸಂಬಂಧ ಇಲ್ಲ. ನಿಮ್ಮ ಹಿನ್ನೆಲೆ ಯಾವುದೇ ಆಗಿರ್ಲಿ ಸ್ನೇಹಿತರೆ, ನೀವು ಇಂಗ್ಲಿಷ್ ಭಾಷೆಯನ್ನ ಕಲಿಬಹುದು. ನಾನು ಮೊದಲೇ ಹೇಳಿದ ಹಾಗೆ ನಿಮ್ಗೆ ಕನ್ನಡ ಬರುತ್ತೆ ಅಂತ ಅಂದ್ರೆ ಇಂಗ್ಲಿಷ್ ಭಾಷೆಯು ಕೂಡ ಖಂಡಿತ ಬಂದೇ ಬರುತ್ತೆ. ನಾನು ಗ್ರಾಮೀಣ ಪ್ರದೇಶದವನೇ, ನಾನು ಕನ್ನಡ ಮಾಧ್ಯಮದಲ್ಲಿ ಓದ್ದವನೇ. ಓಕೆ, ಒಂದಾನೊಂದು ಕಾಲದಲ್ಲಿ ಇಂಗ್ಲಿಷ್ ನನ್ನ ದೊಡ್ಡ ವೀಕ್ನೆಸ್, ಬಟ್ ಇವತ್ತು ನನಗೆ ಇಂಗ್ಲಿಷ್ ಸುಲಭವಾಗಿ ಬರುತ್ತೆ ಸ್ನೇಹಿತರೆ. ಇವತ್ತು ನಾನೊಬ್ಬ ಸ್ಪೋಕನ್ ಇಂಗ್ಲಿಷ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಹೇಗೆ ಇಂಗ್ಲಿಷ್ ಅನ್ನ ಕಲಿತೆ? ಅಗೇನ್ ಅಭ್ಯಾಸ ಅಭ್ಯಾಸ ಅಭ್ಯಾಸ. ಸ್ನೇಹಿತರೆ ಮೂರನೇ ಪಾಯಿಂಟ್, ಇಂಗ್ಲಿಷ್ ಅನ್ನುವುದು ಸ್ನೇಹಿತರೆ ಒಂದು ಕೌಶಲ್ಯ, ಒಂದು ಕೌಶಲ್ಯ, ಒಂದು ಸ್ಕಿಲ್. ಕೌಶಲ್ಯ ಅಂದ್ರೆ ಸ್ಕಿಲ್. ಸ್ಕಿಲ್ ಅಂತಂದ್ರೆ ಯಾವ ಕೆಲಸನ ನಾವು ಯೋಚನೆ ಮಾಡದೆ ಮಾಡ್ತೀವೋ, ಯಾವ ಕೆಲಸವನ್ನ ನಾವು ಆಟೋಮೆಟಿಕ್ ಆಗಿ ವಿತೌಟ್ ಥಿಂಕಿಂಗ್ ಮಾಡ್ತೀವೋ ಅದನ್ನ ಕೌಶಲ್ಯ ಅಂತ ಕರಿತೀವಿ, ಸ್ಕಿಲ್ ಅಂತ ಕರಿತೀವಿ. ಉದಾಹರಣೆ, ಸೈಕಲ್ ತುಳಿಯೋದು ಯೋಚನೆ ಮಾಡದೆ ಮಾಡ್ತೀವಿ, ಈಜುವುದು, ಅಡುಗೆ ಮಾಡೋದು, ಈ ಕೆಲಸಗಳನ್ನ ನಾವು ಯೋಚನೆ ಮಾಡದೆ ಟಕ್ ಟಕ್ ಟಗಾಟಕ್ ಅಂತ ಆಟೋಮೆಟಿಕ್ ಆಗಿ ಮಾಡ್ತೀವಿ. ಇದನ್ನ ಸ್ನೇಹಿತರೆ ಸ್ಕಿಲ್ ಅಂತ ಕರಿತೀವಿ. ಈ ಸ್ಕಿಲ್ ಹೆಂಗ್ ಬಂತು ಸ್ವಲ್ಪ ಯೋಚನೆ ಮಾಡಿ. ಮೊದಲು ಏನ್ ಮಾಡಿದ್ವಿ? ಶುರು ಮಾಡಿದ್ವಿ, ನಂತರ ತಪ್ಪುಗಳನ್ನ ಮಾಡಿದ್ವಿ, ನಂತರ ನಮ್ಮ ತಪ್ಪುಗಳನ್ನ ತಿದ್ಕೊಂಡ್ವಿ, ನಂತರ ಏನ್ ಮಾಡಿದ್ವಿ? ತಿದ್ಕೊಂಡಾದ್ಮೇಲೆ ಮತ್ತೆ ಶುರು ಮಾಡಿದ್ವಿ. ಸ್ನೇಹಿತರೆ ಇದನ್ನೇ ಅಭ್ಯಾಸ ಅಂತ ಕರೆಯೋದು, ಇದನ್ನೇ ಸತತ ಪ್ರಯತ್ನ ಅಂತ ಕರೆಯೋದು. ಸ್ನೇಹಿತರೆ ಶುರು ಮಾಡ್ಬೇಕು ಇಂಗ್ಲಿಷ್ನ, ತಪ್ಪುಗಳನ್ನ ಮಾಡ್ತೀರಾ, ನಿಮ್ಮ ತಪ್ಪುಗಳನ್ನ ತಿದ್ಕೊಳ್ತೀರಾ, ತಿದ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀರಾ. ಈ ಮೂಲಕ ಇಂಗ್ಲಿಷ್ ಭಾಷೆಯನ್ನ ನೀವು ಒಂದು ಕೌಶಲ್ಯವನ್ನಾಗಿ, ಒಂದು ಸ್ಕಿಲ್ ಅನ್ನಾಗಿ ಕಲ್ತ್ಕೊಳ್ತೀರಾ. ಇಷ್ಟೇ ಸ್ನೇಹಿತರೆ, ಇಂಗ್ಲಿಷ್ ಕಲಿಬೇಕಾ? ಅಭ್ಯಾಸ ಸತತ ಪ್ರಯತ್ನ. ಸ್ನೇಹಿತರೆ ಈಗ ನಿಮ್ಮ ಪ್ರಶ್ನೆ, ಸರ್ ನಾವು ಇಂಗ್ಲಿಷ್ ಮಾತಾಡ್ಬೇಕು ಸರ್, ಎಲ್ಲಿಂದ ಶುರು ಮಾಡೋದು ಸರ್? ಸರ್ 30 ದಿನಗಳಲ್ಲಿ ಇಂಗ್ಲಿಷ್ ಕಲೀರಿ ಅನ್ನುವ ಗ್ರಾಮರ್ ಬುಕ್ ಹಿಡ್ಕೊಂಡು ಸ್ಟಾರ್ಟ್ ಮಾಡ್ಬೇಕಾ? ಉತ್ತರ ಇಲ್ಲ. ಟೆನ್ಸ್ ಟೇಬಲ್ ಹಿಡ್ಕೊಂಡು ವಿಲ್, ವುಡ್, ಕ್ಯಾನ್, ಕುಡ್, ಮೇ, ಮೈಟ್, ಶಲ್, ಶುಡ್, ಹ್ಯಾಸ್ ಟು, ಹ್ಯಾವ್ ಟು, ನೀಡ್ ಟು, ಸಪೋಸ್ ಟು, ಡೂ, ಡಸ್, ಡಿಡ್, ವಾಸ್, ವಿಲ್ ಬಿ, ಹ್ಯಾಸ್ ಬಿನ್, ಹ್ಯಾವ್ ಬೀನ್, ಈ ರೀತಿ ಟೆನ್ಸ್ ಟೇಬಲ್ ಇಂದ ಸ್ಟಾರ್ಟ್ ಮಾಡ್ಬೇಕಾ ಸರ್? ಉತ್ತರ ಸ್ನೇಹಿತರೆ ಇಲ್ಲ. ಡಿಕ್ಷನರಿ ಹಿಡ್ಕೊಂಡು ಪದಗಳ ಅರ್ಥವನ್ನ ಕಲಿಯೋದ್ರ ಮೂಲಕ ನಾವು ಇಂಗ್ಲಿಷ್ ಮಾತಾಡೋದನ್ನ ಸ್ಟಾರ್ಟ್ ಮಾಡ್ಬೇಕಾ? ಉತ್ತರ ಇಲ್ಲ. 99 ರೂಪಾಯಿಗೆ ಜಾಯ್ನ್ ಆಗಿ ಇಂಗ್ಲಿಷ್ ಹೇಳ್ಕೊಟ್ಬಿಡ್ತೀವಿ ಅನ್ನುವಂತ ಯಾವ್ದಾದ್ರು ಒಂದು ಆನ್ಲೈನ್ ಕೋರ್ಸ್ಗೆ ಜಾಯ್ನ್ ಆಗ್ಬೇಕಾ? ಸ್ನೇಹಿತರೆ ಉತ್ತರ ಇಲ್ಲ. ಹಾಗಿದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡೋದು? ಸ್ನೇಹಿತರೆ ಮಗುವನ್ನ ನಾವಿಲ್ಲಿ ಟೀಚರ್ ತರ ಕನ್ಸಿಡರ್ ಮಾಡೋಣ.
ಒಂದು ಮಗು ಒಂದು ಭಾಷೆಯನ್ನ ಕಲಿಯೋದಕ್ಕೆ ಇದೆಲ್ಲ ಹಿಡ್ಕೊಳುತ್ತಾ, ಗ್ರಾಮರ್ ಬುಕ್ ತಗೊಳುತ್ತಾ, ಟೆನ್ಸ್ ಟೇಬಲ್ ತಗೊಳುತ್ತಾ, ಇಲ್ಲ ಯಾವ್ದಾದ್ರು ಡಿಕ್ಷನರಿ ಹಿಡ್ಕೊಳುತ್ತಾ, ಇಲ್ಲ ಯಾವ್ದಾದ್ರು ಆನ್ಲೈನ್ ಕೋರ್ಸ್ಗೆ ಜಾಯ್ನ್ ಆಗುತ್ತಾ? ಉತ್ತರ ಇಲ್ಲ. ಮಗು ಏನ್ ಮಾಡುತ್ತೆ, ತನ್ನ ಅಕ್ಕ ಪಕ್ಕ ಮಾತಾಡ್ತಾ ಇರ್ತಾರಲ್ಲ ಅದನ್ನ ಕೇಳಿಸ್ಕೊಳ್ಳುತ್ತೆ, ಇನ್ಪುಟ್ಸ್ ಅನ್ನ ತೆಗೆದುಕೊಳ್ಳುತ್ತೆ. ನಂತರ ಏನ್ ಮಾಡುತ್ತೆ, ಅವರನ್ನ ಅನುಕರಣೆ ಮಾಡಿ ತಾನು ಮಾತಾಡೋದಕ್ಕೆ ಶುರು ಮಾಡುತ್ತೆ. ಯಾವುದೇ ಭಾಷೆಯನ್ನ ಕಲಿಯೋದಕ್ಕೆ ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಇದಾಗಿರ್ಬೇಕು ಸ್ನೇಹಿತರೆ. ಕೇಳಿಸ್ಕೋಬೇಕು, ಕೇಳಿಸ್ಕೊಂಡಿದ್ದನ್ನ ಇಮಿಟೇಟ್ ಮಾಡಬೇಕು. ಈಗ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಿಮ್ಗೆ ಎಷ್ಟು ಲಕ್ಷಾಂತರ ಇಂಗ್ಲಿಷ್ ಸ್ಪೀಚ್ ಗಳು ಸಿಗುತ್ತೆ ವಿತ್ ಸಬ್ ಟೈಟಲ್. ಇಂಗ್ಲಿಷ್ ಮೂವೀಸ್ ಗಳಿದೆ ವಿತ್ ಸಬ್ ಟೈಟಲ್. ಇಂಗ್ಲಿಷ್ ನ್ಯೂಸ್ ಇದೆ ವಿತ್ ಸಬ್ ಟೈಟಲ್. ಫಸ್ಟ್ ಕೇಳಿಸ್ಕೊಳ್ಳಿ, ಅರ್ಥ ಆಗದೆ ಇದ್ರೂ ಪರವಾಗಿಲ್ಲ. ಫಸ್ಟ್ ಯು ಲಿಸನ್ ಅಂಡ್ ಗೆಟ್ ಫೆಮಿಲಿಯರ್ ವಿತ್ ಇಂಗ್ಲಿಷ್ ವರ್ಡ್ಸ್. ಕೇಳಿಸ್ಕೊಳ್ಳಿ, ಇಂಗ್ಲಿಷ್ ಪದಗಳ ಜೊತೆ ಫ್ರೆಂಡ್ಶಿಪ್ ಅನ್ನ ಬೆಳೆಸಿ. ಆ ಇಂಗ್ಲಿಷ್ ಪದಗಳು ನಿಮಗೆ ಫೆಮಿಲಿಯರ್ ಆಗ್ಬೇಕು, ಕೇಳಿ ಕೇಳಿ ಕೇಳಿ. ನಂತರ ಯಾರಾದ್ರೂ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾ ಇರ್ತಾರಲ್ಲ, ಯಾರೊಬ್ಬ ಬೆಸ್ಟ್ ಆಂಕರ್, ನ್ಯೂಸ್ ಆಂಕರ್, ಅವರನ್ನ ಸ್ನೇಹಿತರೆ ಅನುಕರಣೆ ಮಾಡೋದಕ್ಕೆ, ಇಮಿಟೇಟ್ ಮಾಡೋದಕ್ಕೆ ಟ್ರೈ ಮಾಡಿ. ಇಮಿಟೇಟ್ ಮಾಡ್ತಾ ಮಾಡ್ತಾ ಆ ಪದಗಳು ನಿಮ್ಗೆ ಅರ್ಥ ಆಗುತ್ತೋ ಇಲ್ವೋ ಪ್ರೊನೌನ್ಸ್ ಮಾಡೋದಕ್ಕೆ, ಮಾತಾಡೋದಕ್ಕೆ ಶುರು ಮಾಡಿ. ನಂತರ ನಿಮ್ಮ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗ್ಬೇಕು. ನಂತರ ಈ 4 ಏನಿದೆ ಇವೆಲ್ಲ ಪೂರಕವಾಗಿರಬೇಕು, ಸಹಾಯವನ್ನ ಮಾಡುವಂತಿರಬೇಕು. ಓಕೆ, ಇದು ಫೌಂಡೇಶನ್. ಕೇಳಿಸ್ಕೋಬೇಕು, ಇಂಗ್ಲಿಷ್ ಪದಗಳು ನಿಮ್ಗೆ ಫೆಮಿಲಿಯರ್ ಆಗ್ಬೇಕು. ನಂತರ ನಿಮ್ಮ ಜರ್ನಿ ಈ ಫೌಂಡೇಶನ್ ಮೇಲೆ ಇವು ಮೇಲ್ ಬರುತ್ತೆ ಸ್ನೇಹಿತರೆ. ಸೊ ಫಸ್ಟ್ ಕೇಳಿಸ್ಕೊಳ್ಳಿ, ಇಮಿಟೇಟ್ ಮಾಡಿ, ನಂತರ ಇವುಗಳಿಗೆ ಜಾಯ್ನ್ ಆಗಿ.